ಬೀದಿಗೆ ಬರ್ದೆ ಮತ್ತೇನ್ ಮಾಡ್ತಾರೆ ಅವರು? ನಿಮ್ಮ ಭಾಷಣಗಳನ್ನ ಕೇಳ್ಕೊಂಡು, ನಿಮ್ಮ ಆಶ್ವಾಸನೆಗಳನ್ನ ಕೇಳ್ಕೊಂಡು ಸುಮ್ಮನೆ ಮನೆಯಲ್ಲಿ ಇರಕ್ಕಾಗತ್ತಾ? ಮನೆಯಲ್ಲಿದ್ರೆ ಫ್ರೀ ಆಗಿ ತಂದೆ ತಾಯಿಗಳು ಊಟ ಹಾಕಲ್ಲ. ಈಗಲೂ ಕೂಡ ಓದ್ತಾ ಇದ್ದೀವಿ ಅಂತ ಮನೆಯಲ್ಲಿ ಸುಳ್ಳು ಹೇಳಿ ಕಾಯ್ತಾ ಇದ್ದಾರೆ, ಯಾವಾಗ ಕರೀತಾರೆ ಅಂತ, ಯಾವಾಗ ಕಾಲ್ ಫಾರ್ಮ್ ಮಾಡ್ತಾರೆ ಅಂತ ಯುವಕರು ಕಾಯ್ತಾ ಇದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ. ಇವ್ರಿಗೆಲ್ಲ ಏನು ಹುಚ್ಚಿಡ್ದಿದ್ಯಾ ಇಷ್ಟು ಜನ ಬೀದಿಗೆ ಬಂದು ಪ್ರತಿಭಟನೆ ಮಾಡೋದಕ್ಕೆ? ಇತ್ತೀಚೆಗೆ ವಿದ್ಯಾರ್ಥಿಗಳು ಯಾರು ದುಡ್ಡು ಕೊಟ್ಟರು ಕೂಡ ಬರಲ್ಲ. ಹಂಗಂತ ವಿದ್ಯಾರ್ಥಿಗಳೇನು ದುಡ್ಡು ಕೊಟ್ಟು ಪ್ರತಿಭಟನೆಗೆ ಇಸ್ಕೊಂಡು ಪ್ರತಿಭಟನೆಗೆ ಬರಲ್ಲ. ಉದಾಹರಣೆಗೆ ಹೇಳ್ತಾ ಇರೋದು. ಅಂಥದ್ರಲ್ಲಿ ಇವತ್ತು ಹೊಟ್ಟೆ ಉರಿದಿರೋದಕ್ಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಬೀದಿಗೆ ಇಳಿದಿದ್ದಾರೆ. ಮತ್ತೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರ ಮೇಲೆ ಬಲಪ್ರಯೋಗ ಮಾಡ್ತೀರಿ, ಅವರ ಹೋರಾಟದ ಕಿಚ್ಚನ್ನ ಆರಿಸೋದಕ್ಕೆ ಪ್ರಯತ್ನ ಪಡ್ತೀರಿ. ಅವ್ರಿಗೆ ಬೇಕಾಗಿರೋದು ನಿಮ್ಮ ಲಾಠಿ ಏಟುಗಳಲ್ಲ, ನಿಮ್ಮ ಆಶ್ವಾಸನೆಗಳಲ್ಲ, ನಿಮ್ಮ ಭಾಷಣಗಳಲ್ಲ, ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡಿ ಅಷ್ಟೇ. ಸುಮಾರು ಏನಿಲ್ಲ ಅಂದ್ರೂ 2.85 ಲಕ್ಷ ಹುದ್ದೆಗಳು ಖಾಲಿ ಇವೆ ಅಂತ. 2.85 ಲಕ್ಷ, ಹತ್ತತ್ರ 3 ಲಕ್ಷ ಹುದ್ದೆಗಳು ಖಾಲಿ ಇವೆ. ಸಾವಿರಾರು ಆಕಾಂಕ್ಷಿಗಳು ಉದ್ಯೋಗಕ್ಕೋಸ್ಕರ ನೇಮಕಾತಿ ಅಧಿಸೂಚನೆಗಳಾಗ್ಲಿ ಅಥವಾ ಪರೀಕ್ಷೆಗಳು ಕಂಡಕ್ಟ್ ಮಾಡ್ತಾ ಇಲ್ಲ.